ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಟಿ ಮೋಕ್ಷಿತಾ ಪೈ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಪಾರು ಸೀರಿಯಲ್ನ ಪ್ರಮುಖ ಪಾತ್ರಧಾರಿ, 3-4 ವರ್ಷಗಳಿಂದ ಒಂದೇ ಸೀರಿಯಲ್ನಲ್ಲಿ ಲೀಡ್ ರೋಲ್ ಮಾಡಿದಂತಹ ಅದ್ಭುತ ನಟಿ. ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳಿನಲ್ಲಿಯೂ ಕೂಡ ನಟಿಸಿ ಸೈ ಅನಿಸಿಕೊಂಡ ನಟಿಮಣಿಯವರು. ಆದರೆ ನಟನೆ ಕ್ಷೇತ್ರದಲ್ಲಿ ಸಿಕ್ಕಂಥ ಮನ್ನಣೆಗಿಂತ ಬಿಗ್ ಬಾಸ್ ಬಂದ ಮೇಲೆ ಸಿಕ್ಕಂತಹ ಮನ್ನಣೆ ದೊಡ್ಡದು. ಇವತ್ತು ಮೋಕ್ಷಿತಾ ಅಂದರೆ ಯಾರು ಅನ್ನೋದು ಬಹುತೇಕ ಕನ್ನಡಿಗರಿಗೆ ಗೊತ್ತು. ಇವರ ಸಿಂಪ್ಲಿಸಿಟಿಗೆ ಮರಳಾಗದವರೇ ಇಲ್ಲ. ಇವರ ವಿರುದ್ಧ ಎಷ್ಟೇ ನೆಗೆಟಿವ್ ಮಾತುಗಳು ಕೇಳಿ ಬಂದವು, ಅಷ್ಟೇ ಪಾಸಿಟಿವ್ ಮಾತುಗಳು ಕೂಡ ಜನ ಮಾತನಾಡ್ತಾ ಇದ್ದಾರೆ. ಮೋಕ್ಷಿತಾ ತಮ್ಮ ಮನೆಯ ಹೆಣ್ಣುಮಗಳು ಅಂತ ನೋಡೋರು ಕೂಡ ಇದ್ದಾರೆ. ಇದೇ ಕಾರಣಕ್ಕೆ ಅಲ್ವಾ ಟಾಪ್ 5ನಲ್ಲಿ ಇದ್ದಿದ್ದು 3ನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಿದ್ದು. ಇದೆಲ್ಲ ಆಗಿ 2 ತಿಂಗಳು ಆಗ್ತಾ ಬಂತು. ಇದೇ ಹೊತ್ತಲ್ಲಿ ಮೋಕ್ಷಿತಾ ಬೆಚ್ಚಿಟ್ಟಿದ್ದ ಅಸಲಿ ಸತ್ಯ ಹೊರಬಂದಿದೆ. ಇಷ್ಟು ದಿನ ಯಾರ ಬಳಿಯೂ ಹೇಳಿಕೊಳ್ಳದ ರಹಸ್ಯವನ್ನ ರಿವೀಲ್ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಮೋಕ್ಷಿತಾ ಮೇಲೆ ಬಂದಂತಹ ಆಪಾದನೆ ತೀರಾ ಸಾಮಾನ್ಯವೇನಲ್ಲ. ನಟಿ ಮೋಕ್ಷಿತಾ ಬಣ್ಣದ ಬದುಕಿಗೆ ಕಾಲಿಟ್ಟು 4-5 ವರ್ಷ ಆಗೋಯ್ತು. ಆದರೆ ಯಾವತ್ತೂ ಯಾರೊಬ್ಬರು ಕೂಡ ಇವ್ರ ಬಗ್ಗೆ ಎಲ್ಲೂ ಕೂಡ ಎತ್ತಿರಲಿಲ್ಲ. ಹೌದು ಸ್ನೇಹಿತರೆ, ಇವರ ಹಿನ್ನೆಲೆ ಗೊತ್ತಿದ್ದ ಒಂದಿಷ್ಟು ಮಂದಿ ಕೂಡ ಪಾಪದ ಹೆಣ್ಣು ಮಗಳು ಅನ್ನೋ ಕಾರಣಕ್ಕಾಗಿ ಸುಮ್ಮನಿದ್ರು. ಯಾಕಂದ್ರೆ ಮೋಕ್ಷಿತಾ ತಮ್ಮನ ಮೇಲಿಟ್ಟ ಪ್ರೀತಿ ಕಂಡು ಇವರೆಲ್ಲ ಮಮಕಾರ ಉಕ್ಕಿ ಹರಿದಿತ್ತು. ಇವಳು ಈ ರೀತಿಯ ಪ್ರಕರಣದಲ್ಲಿ ಭಾಗಿಯಾದಂತ ಅಚ್ಚರಿಸಲ್ಪಟ್ಟಿದ್ರು. ಆದ್ರೆ ಬಿಗ್ ಬಾಸ್ ಬಂದ ಮೇಲೆ ಮಕ್ಕಳ ಕಳ್ಳಿ ಅನ್ನೋದನ್ನ ಜಗತ್ತು ಜಾಹೀರು ಮಾಡಿದ್ರು. ಮೋಕ್ಷಿತಾ ಹೆಸರಿಗೆ ಕಪ್ಪು ಮಸಿಯನ್ನ ಬೆಳೆಯುವ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಬಗ್ಗೆ ಅವರ ತಂದೆಯಾಗಲಿ ತಾಯಿಯಾಗಲಿ ಯಾರು ಕೂಡ ರಿಯಾಕ್ಟ್ ಮಾಡಿರಲಿಲ್ಲ. ಕೊನೆಗೆ ಮೋಕ್ಷಿತಾ ತಾನೇ ಹೊರಬಂದ ಮೇಲೆ ಕ್ಲಾರಿಟಿ ಸಹ ಕೊಟ್ಟರು. ನಾನು ನಿರಪರಾಧಿ ಅಂತ ಪ್ರೂವ್ ಆಗಿದೆ ಅನ್ನೋದನ್ನ ಹೇಳಿದ್ರು. ಆದ್ರೆ ಮಕ್ಕಳ ಕಳ್ಳತನ ಕೇಸ್ನಲ್ಲಿ ನಾನು ಇರಲಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿರಲಿಲ್ಲ. ಅದೆಲ್ಲ ಈಗ ಬೇಡದ ವಿಷಯ ಬಿಡಿ. ಆದ್ರೆ ಸುಮಾರು 29 ವರ್ಷಗಳ ಕಾಲ ಐಶ್ವರ್ಯ ಪೈ ಆಗಿದ್ದವರು, ಎಲ್ಲಾ ದಾಖಲೆಗಳಲ್ಲೂ ಐಶ್ವರ್ಯ ಪೈ ಅಂತ ಹೆಸರಿದ್ದವರು ಮೋಕ್ಷಿತಾ ಪೈ ಯಾಕಾದ್ರೂ ಹೆಸರು ಬದಲಿಸೋದಕ್ಕೆ ಕಾರಣ ಆದ್ರೂ ಏನು ಅನ್ನೋ ಗೊಂದಲಗಳು ಹಲವರಲ್ಲಿ ಕಾಡ್ತಿತ್ತು. ಒಂದಿಷ್ಟು ಮಂದಿ ಏನೇನೋ ಕತೆ ಕಟ್ಟಿಬಿಟ್ಟಿದ್ರು. ಆತ್ಮೀಯರೇ, ಐಶ್ವರ್ಯ ಪೈ ಅಂತ ಹೆಸರಿಟ್ಟುಕೊಂಡವರು ಮೋಕ್ಷಿತಾ ಪೈ ಆಗಿದ್ದೇ ತಮ್ಮ ಕಳ್ಳಾಟ ಮುಚ್ಚಿಡೋಕೆ ಅಂತ. ಸಮಾಜಕ್ಕೆ ಐಶ್ವರ್ಯ ಪೈ ಯಾರು ಅನ್ನೋದನ್ನ ಗೊತ್ತಾಗಬಾರ್ದು ಅಂತ, ತಮ್ಮ ಕಿಡ್ನ್ಯಾಪ್ ಪ್ರಕರಣದ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಅಂತ ಕೆಲವರು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣಕ್ಕಾಗಿ ಐಶ್ವರ್ಯ ಇದ್ದಿದ್ದನ್ನ ಮೋಕ್ಷಿತಾ ಅನ್ನುವಂಥ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಮೋಕ್ಷಿತಾ ಅವರೇ ತಮ್ಮ ಮನಸ್ಸಲ್ಲಿರೋದನ್ನ ಹೇಳಿಕೊಂಡಿದ್ದಾರೆ. ತಮ್ಮ ಹೆಸರನ್ನ ಯಾಕೆ ಬದಲಿಸಿಕೊಂಡಿದ್ದಾರೆ ಅನ್ನೋದನ್ನು ವಿವರವಾಗಿ ಬಿಚ್ಚಿಟ್ಟಿದ್ದಾರೆ. ಐಶ್ವರ್ಯ ಪೈ ಆಗಿದ್ದವರು ಮೋಕ್ಷಿತಾ ಪೈ ಆಗೋದಕ್ಕೆ ಮೊದಲ ಕಾರಣ ಜ್ಯೋತಿಷ್ಯ. ಮಕ್ಕಳ ಕಳ್ಳತನ ಹೆಸರ ಕೇಸ್ ನಂತರವೇ ಹೆಸರು ಬದಲಿಸಿಕೊಂಡಿದ್ದು. ಆದರೆ ತಮ್ಮ ಕಳ್ಳಾಟದ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತಲ್ಲ, ಮೊದಲೇ ಒಬ್ಬ ಜ್ಯೋತಿಷ್ಯರು ಹೇಳಿದ್ರಂತೆ, ನಿಮ್ಮ ಮಗಳಿಗೆ ಈ ಐಶ್ವರ್ಯ ಅನ್ನೋ ಹೆಸರು ಸರಿ ಬರಲ್ಲ, ಮೊದಲು ಹೆಸರು ಬದಲಿಸಿ ಅಂತ. ಆದರೆ ಈ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಯಾವಾಗ ಕೆಟ್ಟ ದಿನ ಶುರುವಾಗುತ್ತೋ ಆಗ ಹೆಸರು ಬದಲಿಸುವ ಬಗ್ಗೆ ವಿಚಾರವನ್ನ ಮಾಡ್ತಾ ಇದ್ರು. ಸಂಖ್ಯಾಶಾಸ್ತ್ರದ ಪ್ರಕಾರ ಮೊದಲ ಅಕ್ಷರ ಮು ಅಥವಾ ಟ ಇರಬೇಕಿತ್ತು. ಟ ಅನ್ನೋ ಅಕ್ಷರದಿಂದ ಹೆಸರು ಇಡಲು ಆಗಲ್ಲ ಅಂತ ಗೊತ್ತಾಯ್ತು. ಆದರೆ ಮೋಕ್ಷಿತಾ ಅವರಿಗೆ ಮೋ ಅಕ್ಷರದಿಂದ ಹೆಸರಿಡುವ ಮನಸ್ಸಿರಲಿಲ್ಲ. ಮಗಳು ಹುಟ್ಟಿದ ಟೈಮ್ನಲ್ಲಿ ಐಶ್ವರ್ಯ ರೈ ಅವರು ತುಂಬಾ ಫೇಮಸ್ ಆಗಿರೋದ್ರಿಂದ ಮೂಲತಃ ಕರಾವಳಿಯವರು ಇವರು, ಮಿಸ್ ಇಂಡಿಯಾ ಆಗಿ, ಹೀಗಾಗಿ ತಮ್ಮ ಮಗಳಿಗೆ ಐಶ್ವರ್ಯ ಅಂತ ಹೆಸರಿಟ್ಟಿದ್ರಂತೆ. ಆದರೆ ಐಶ್ವರ್ಯ ಅಂತ ಹೆಸರಿಟ್ಟ ಮಗಳಿಗೆ ಕಂಟಕ ಆಗ್ತಾ ಇದೆ ಅನ್ನೋದು ಗೊತ್ತಾಗಲಿದ್ದಂತೆ ಹೆಸರು ಬದಲಿಸಿದ್ದರು. ಜ್ಯೋತಿಷ್ಯಗಳ ಸಲಹೆಯಂತೆ ಐಶ್ವರ್ಯ ಬದಲು ಮೋಕ್ಷಿತಾ ಅಂತ ಹೆಸರಿಟ್ಟಿದ್ರು. ಆದ್ಮೇಲೆ ಮೋಕ್ಷಿತಾ ಬಗ್ಗೆ 1000 ಆರೋಪ ಬರಲಿ, ಯಾರು ಏನೇ ಹೇಳಲಿ, ತಾವು ಎಂಥವ್ರು ಅನ್ನೋದರ ಬಗ್ಗೆ ಅವರು ಕ್ಲಾರಿಟಿ ಇದೆ. ಜನರನ್ನ ಮೆಚ್ಚಿಸೋದಕ್ಕೆ ಆಗಲ್ಲ ಅನ್ನೋ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ತಮ್ಮದೇ ಪ್ರಪಂಚದಲ್ಲಿ ಅವರು ಸ್ವಚ್ಛಂದವಾಗಿದ್ದಾರೆ. ಬಿಗ್ ಬಾಸ್ ಮುಗಿತಾ ಇದ್ದಂತೆ ವಿಶೇಷ ಚೇತನ ಆಶ್ರಮಕ್ಕೆ ಭೇಟಿ ನೀಡಿದ ಮೋಕ್ಷಿತಾ ಅವರು 2 ಲಕ್ಷ ಹಣವನ್ನು ಸಹಾಯವಾಗಿ ನೀಡಿದ್ದಾರೆ. ತಾವು ಗೆದ್ದ ಹಣದಲ್ಲಿ ತಮ್ಮ ಕೈಲಾದಷ್ಟು ಸಹಾಯ ಮಾಡುವ ಮೂಲಕ ಒಳ್ಳೆಯ ಎನಿಸಿಕೊಂಡಿದ್ದಾರೆ. ಚೇತನ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ, ಅವರ ಕಷ್ಟ ಏನು ಅನ್ನೋದು ಮೋಕ್ಷಿತಾಗಿಂತ ಚೆನ್ನಾಗಿ ಇನ್ನೊಬ್ಬರಿಗೆ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ತಮ್ಮನನ್ನ ಸ್ವಂತ ಮಗನಂತೆ ನೋಡಿಕೊಳ್ತಾ ಇರೋ ಮೋಕ್ಷಿತಾ ಮೊನ್ನೆ ಮತ್ತೊಂದು ವಿಶೇಷ ಚೇತನ ಆಶ್ರಮಕ್ಕೆ ಭೇಟಿ ನೀಡಿ ಮತ್ತೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಒಂದಿಷ್ಟು ಕಾಲ ಅಲ್ಲೇ ಇದ್ದು ಮಕ್ಕಳ ಜೊತೆ ಮಗುವಾಗಿ ಆಟ ಆಡಿದ್ದಾರೆ. ಮಕ್ಕಳ ಕಳ್ಳಿ ಅನ್ನೋರಿಗೆ ಇವರ ನಡಿಗೆ ಉತ್ತಮ. ಮೋಕ್ಷಿತಾ ಅವರ ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಸುರಿಯುವ ಮಳೆಯೇ ಬಂದಿದೆ. ಅದರಲ್ಲೂ ಮೋಕ್ಷಿತಾ ಬರೆದುಕೊಂಡ ಮುಗ್ಧ ಮನಸ್ಸಿನ ಮಕ್ಕಳು ದೇವರ ಸಮಾನ ಅಂತ, ಮಕ್ಕಳು ನನ್ನನ್ನು ಇಷ್ಟಪಡುತ್ತಿರುವುದು ನನ್ನ ಪುಣ್ಯ ಅಂತ ಇವರು ಕ್ಯಾಪ್ಷನ್ನಲ್ಲಿ ಉಲ್ಲೇಖಿಸಿದ್ರು. ಇದಕ್ಕೆ ಫಿದಾ ಆಗಿದ್ದಾರೆ. ಆತ್ಮೀಯರೇ, ಮೋಕ್ಷಿತಾ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.